ಸರ್ ಅದು ಅವ್ರವ್ರು ಚರ್ಚೆ ಮಾಡೋಕ್ಕೆ ಹೋಗ್ತಾರೆ ಸರ್. ಜನಪರ ಚರ್ಚೆ ಎಲ್ಲಿ ಮಾಡ್ತಾರೆ ಸರ್? ಜನಪರ ಚರ್ಚೆ ಹೋಗಿ 20 ವರ್ಷ ಆಯಿತು ಸರ್. ಜನಕ್ಕೋಸ್ಕರ ಯಾರು ಏನೂ ಮಾಡ್ತಾಯಿಲ್ಲ, ಎಲ್ಲ ಅವ್ರವ್ರು ಸ್ವಂತಾಗಿ ಮಾಡ್ಕೋತಾ ಇದ್ದಾರೆ ಅಷ್ಟೇ ಸರ್. ಎಲ್ಲೂ ಡೆವಲಪ್ಮೆಂಟು ಆಗ್ತಾಯಿಲ್ಲ, ಯಾವುದೂ ಆಗ್ತಾಯಿಲ್ಲ ಸರ್. 3 ವರ್ಷ ಆಯಿತು, ಯಾವುದೂ ಡೆವಲಪ್ಮೆಂಟ್ ಇಲ್ಲ. ಫ್ರೀ ಕೊಡಿ ಅಂತ ಯಾರೋ ಫ್ರೀ ಕೇಳಿದ್ರೆ ಸರ್? ಎಲ್ಲ ಕೊಟ್ಟರು ಫ್ರೀ, ಎಲ್ಲ ಫ್ರೀ ಕೊಟ್ಟರು, ಫ್ರೀಯಾಗಿ ಓಡಾಡ್ತಾವ್ರೆ. ಹೆಂಗಸ್ರುಗಳು ದೇವಸ್ಥಾನಕ್ಕೆ ಹೋಗ್ತಾರೆ ಬರ್ತಾವ್ರೆ. ಏನು ಆಗ್ತಾಯಿದೆ? ಆ ವಿಜಯನಗರ ಹೋಗಿ ನೋಡೋಗಿ ಎಲ್ಲ ರೋಡ್ಗಳೆಲ್ಲ ಹಳ್ಳ ಬಿದ್ದೈತೆ, ಏನು ಯಾವ ಕೆಲಸನೂ ಆಗ್ತಾಯಿಲ್ಲ ಸರ್. ಅಧಿವೇಶನಕ್ಕೆ ಅಷ್ಟೊಂದು ಖರ್ಚು ಮಾಡ್ತಾರೆ, ಅದು ಬೇಕಾಗಿರಲಿಲ್ಲ ಸರ್. ಅಷ್ಟು ಖರ್ಚು ಮಾಡಿ ಏನು ಪ್ರಯೋಜನ? ಇವರು ಅದೇ ಟೂರ್ ಮಾಡೋಕ್ಕೆ ಹೋಗಿದ್ದಾರೆ, ಎಲ್ಲರೂ ಟ್ರಿಪ್ ಮಾಡೋಕ್ಕೆ ಹೋಗಿದ್ದಾರೆ. ಎಲ್ಲ ಸ್ವಂತ ಫ್ಲೈಟಲ್ಲಿ ಹೋಗ್ತಾರೆ, ಸ್ವಂತ ಫ್ಲೈಟಲ್ಲಿ ಬರ್ತಾರೆ. ಏನೂ ಆಗ್ತಾಯಿಲ್ಲ, ಏನಿಲ್ಲ. ಕರೆಕ್ಟಾಗಿ ನಡ್ಕೊಂಡು ಹೋಗ್ತಾ ಇದೆ. ಬಿ ಜೆ ಪಿಯವ್ರದ್ದೇ ಇದೆಲ್ಲ. ಸುಮ್ಮನೆ ಪ್ರವಾಕ್ ಮಾಡೋದು, ರೈತರು ನಮ್ಮವರೇ ರೈತರು ಕಾರ್ಯಕರ್ತರುಗಳನ್ನ ಬಿಟ್ಟು ನ್ಯೂಸೆನ್ಸ್ ಮಾಡೋದು, ಇದೇ ಅವ್ರ ಕಿತಾಪತಿ. ಆಡಳಿತ ನಡೆಸೋಕ್ಕೆ ಅವರು ರೆಡಿ ಇಲ್ಲ. ಅವರು ನಡ್ಸೋಕ್ಕಾಗಲ್ಲ, ನಡೆಸೋಂಥವ್ರನ್ನೂ ಬಿಡಲ್ಲ. ಅವ್ರು ಮಾಮೂಲಿ ನಡ್ಕೊಂಡು ಹೋಗ್ತಾ ಇದೆ. ಅದೆಲ್ಲ ಜನ ನೋಡ್ತಾ ಇದ್ದಾರೆ. ಇಡೀ ದೇಶದ ಜನ ಯಾರೇನು ದಡ್ರೇನಲ್ಲ, ಎಲ್ಲ ಅಬ್ಸರ್ವ್ ಮಾಡಿದ್ದಾರೆ, ಮಾಡ್ತಾಯಿದ್ದಾರೆ. ಮುಂದಿನ ದಿನಗಳಲ್ಲಿ ಅವ್ರು ಆಡ್ತಾ ಇರೋ ಆಟಗಳಿಗೆ ಯಾವ ಮನ್ನಣೆ ಕೊಡಲ್ಲ. ಈಗ ಅವ್ರದ್ದು ಏನು ಮಾಡಿದ್ದಾರೆ ನೋಡ್ಕೋಬೇಕಲ್ವ. ಅವ್ರ ಹಿಂದೆ 3 ವರ್ಷದ ಹಿಂದೆ ಏನು ಮಾಡಿದರು, ಈಗೇನು ಮಾಡಿದ್ದಾರೆ, ಅವ್ರು ಟ್ಯಾಲಿ ಮಾಡ್ಕೊಂಡ್ರೆ ಸಾಕು ಏನೇನಾಗಿದೆ ಅಂತ. ಹಿಂದೆ ಬಾಗಿಲಿಂದ ಹಾಂ, ಅವ್ರದ್ದು ನೋಡ್ಕೊಂಡು ಇವ್ರದ್ದು ಏನು ಮಾಡ್ತಾಯಿದ್ದಾರೆ ಅನ್ನೋದನ್ನು ಅವ್ರಿಗೆ ಎಲ್ಲ ರೆಕಾರ್ಡ್ ಇರುತ್ತಲ್ಲ, ರೆಕಾರ್ಡ್ ನೋಡಿದ್ರೆ ಸಾಕು. ಜನಪರ ಚರ್ಚೆ ಅದೇನೇ. ನ್ಯೂಸ್ ಚಾನಲ್ಗಳು, ಕೆಲವು ನ್ಯೂಸ್ ಚಾನಲ್ಗಳನ್ನ ಇಟ್ಕೊಂಡಿದ್ದಾರೆ. ಆ ಚಾನಲ್ಗಳು ಇಟ್ಕೊಂಡು ಆಟ ಆಡ್ತಾಯಿದ್ದಾರೆ ಅಷ್ಟೇ. ಇದೆಲ್ಲ ಜಾಸ್ತಿ ದಿನ ನಡೆಯಲ್ಲ. ಈ ಸಾಮಾನ್ಯ ಜನಗಳಿಗೆ ಅಲ್ಲೇ ತಲುಪಿದೆ. ಇನ್ನು ಬೀದಿಗೆ ಬರೋದು ಒಂದೇ ಬಾಕಿ ಇರೋದು. ಬರ್ತಾರೆ, ಭಾಳ ಹತ್ರದಲ್ಲಿ ಬರ್ತಾರೆ. ಎಲ್ಲ ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಡಬೇಕು. ಇಲ್ಲ ಚರ್ಚೆ ವಿಷಯ ತರ್ಕೋಬೇಕು. ಇಲ್ಲದೇ ಇರೋ ವಿಷಯಗಳನ್ನು ತಗೊಂಡು ಚರ್ಚೆ ಮಾಡಿ ಬೇರೆ ಅವರ ಆಡಳಿತ ಪಕ್ಷದ ಯಾವುದೋ ಸಣ್ಣ ಒಂದು ಲೋಪದೋಷಗಳನ್ನೇ ಇವರು ಹೈಲೈಟ್ ಮಾಡಿ ಚರ್ಚೆಗೆ ಅವಕಾಶ ಕೊಟ್ಟಿಲ್ಲ ಅಂದರೆ ಚರ್ಚೆ ಎಲ್ಲ ಆಗುತ್ತೆ. ಹಾಗಾಗಿ ಅವರು ಒಳ್ಳೆ ವಿಚಾರಗಳನ್ನ ಇಟ್ಕೊಂಡು ಚರ್ಚೆ ಮಾಡಿದ್ರೆ ಖಂಡಿತ ಆಗುತ್ತೆ. ಚಳಿಗಾಲ ಅಧಿವೇಶನಕ್ಕೆ ವರ್ಷ ಬಜೆಟ್ ಜಾಸ್ತಿ ಖರ್ಚಾಗ್ತಾ ಇದೆ, ಹಾಗೆ ಆಗುತ್ತೆ, ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಹಾಗೆ ಆಗುತ್ತೆ. ಈಗ ಬೇರೆ ಕಡೆ ಶಿಫ್ಟ್ ಮಾಡಿ ಅಲ್ಲೂ ಡೆವಲಪ್ ಆಗಬೇಕು ಅಂದರೆ ನಮ್ಮ ಈ ಕಡೆ ಮೂಲೆಯಲ್ಲೂ ಬೆಂಗಳೂರಿದೆ, ಆ ಕಡೆ ಕರ್ನಾಟಕ ಆ ಕಡೆ ಮೂಲೆಯಲ್ಲಿದೆ. ಅಲ್ಲೂ ಏನೋ ಒಂದು ಫಂಕ್ಷನ್ ಆದರೆ ತಾನೇ ನಮ್ಮದೇ ಅಂತ ಗೊತ್ತಾಗೋದು. ಇಲ್ಲಾಂದರೆ ಅಲ್ಲಿ ಇಲ್ಲಿ ಬರೀ ಆಡಳಿತ ಇಲ್ಲೇ ಮಾತ್ರ ನಡೆಸಿದ್ರೆ ಅಲ್ಲಿದು ಅವರು ನಮ್ಮವರು ಅಂತ ಏನು ನಮ್ಗೆ ಗೊತ್ತಾಗುತ್ತೆ. ಬೆಳಗಾವಿ ಇಲ್ಲಿ ಮಹಾರಾಷ್ಟ್ರ ಸೇರ್ಕೋತೀವಿ ಅನ್ನೋ ಇದು ಬಂದ್ಬಿಡುತ್ತೆ. ಹಾಗಾಗಿ ಅದು ಒಂದು ಅಧಿವೇಶನ ನಡೆಸೋದು ಅವಶ್ಯಕತೆ ಇದೆ. ಖರ್ಚಾಗುತ್ತೆ, ಇಲ್ಲ ಅಂತೇನಿಲ್ಲ, ಇಲ್ಲಿದ್ದರೂ ಖರ್ಚಾಗುತ್ತೆ. ಅಲ್ಲೊಂದು 20% ಜಾಸ್ತಿ ಆಗ್ಬೋದು ಅಷ್ಟೇ. ಏನು ಹೇಳಿ ಸರ್, ಅವ್ರ ಬಗ್ಗೆ ಏನು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅವರು ಬಡವರು ಬಗ್ಗರದು ಒಂದು ಏನು ಹೇಳ್ತಾನೆ ಅವ್ರಿಗೆ ಇದಿಲ್ಲ. ಅವ್ರಿಗೆ ರಾಜಕೀಯ, ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ವರ್ಷ ಬಜೆಟ್ ಜಾಸ್ತಿ ಆಗ್ತೈತೆ. ಹೌದು, ಯಾವುದು ಅಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇಲ್ಲ, ಏನೂ ಆಗ್ತಾ ಇಲ್ಲ. ಇವ್ರ ಮೇಲೆ ಅವರು ಹಾಂ, ನಮಗೆ ಆ ಲೇಡೀಸ್ಗೆ ಸ್ಪ್ರೀ ಅಂತ ಮಾಡಿಬಿಟ್ಟವ್ರ. ನಮಗೆ 60-65 ವರ್ಷ ನಮ್ಮ ಸೀಟೇ ಬಿಡಲ್ಲ ಅವರು. ಯಾರೋ ಹೇಳಿದ್ರಾ? ಅವ್ರು ಕೇಳಿದ್ರಾ ಇವ್ರಿಗೆ? ಯಾಕೆ ಮಾಡಬೇಕಾಗಿತ್ತು? ಲೇಡೀಸ್ಗೂ ಮಾಡಬೇಕಾಗಿತ್ತು. 60 ವರ್ಷದ ಮೇಲ್ಪಟ್ಟವ್ರಿಗೆ ಫ್ರೀ ಮಾಡಬೇಕಾಗಿತ್ತು, ನಮಗೂ ಫ್ರೀ ಮಾಡಬೇಕಾಗಿತ್ತು. ಏನು ಸರ್ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಏನು ಹೇಳೋಕ್ಕಾಗಲ್ಲ ಬಿಡಿ. ಪೋಲ್ ಆಗ್ತಾ ಇದೆ ಜನರೇ. ಹೌದು, ಏನು ಡೆವಲಪ್ಮೆಂಟೇ ಇಲ್ಲ, ಏನಿಲ್ಲ. ಎಲ್ಲ ಬೆಂಗಳೂರಲ್ಲಿ ಹಾಳಾಗಿದೆ. ಮೋರಿ ಅದು ಇದೆಲ್ಲ ಅಗದಿ. ಓಡಾಡೋಕ್ಕೆ ಜಾಗ ಇಲ್ಲ, ಕಾರ್ ನಿಲ್ಸೋಕ್ಕೆ ಜಾಗ ಇಲ್ಲ, ವಯಸ್ಸಾಗಿರೋರು ನಡ್ಕೊಂಡು ಹೋಗೋಕ್ಕೆ ಜಾಗ ಇಲ್ಲ. ಫುಟ್ಪಾತ್ ಮೇಲೆ ನಡ್ಕೊಂಡು ಹೋಗ್ಬೋದಾಗಿತ್ತು, ಅದನ್ನೆಲ್ಲ ಅಗದು ಹಾಳು ಮಾಡಾಕ್ಬಿಟ್ಟವ್ರೆ. ಏನು ಹೇಳ್ತೀರಾ ಸರ್? ಹೇಳ್ತಾರೆ, ನಮ್ಮದು ಈಗ ಗೌರ್ಮೆಂಟೇ ಸರಿ ಇಲ್ಲ. ಗೌರ್ಮೆಂಟ್ ಸರಿ ಅಂತಲ್ಲ, ಯಾರು ಬಂದು ಇದೇ ಕೊಳ್ಳೇನೆ. ಅವ್ರು ಚೆನ್ನಾಗಿರ್ತಾರೆ, ನಾವೇನು ಹಿಂಗೆ ಆಗಿರೋದು. ಓಟ್ ಹಾಕ್ತೀವಿ, ಗೆಲ್ಲಿಸ್ತೀವಿ. ನಮ್ಮ ಕಡೆ ಹಿಂದಿರುಗೇ ನೋಡಲ್ಲ ಅವರು. ಓಟು ಕೇಳುವಾಗ ಅಣ್ಣ ಅಪ್ಪ ಅಂದ್ಕೊಂಡು ಬರ್ತಾರೆ, ನಾವು ಹಾಕ್ತೀವಿ. 5 ವರ್ಷ ಅವ್ರ ದರ್ಬಾರ್ ಅವ್ರದ್ದೇನೆ ಸರ್. ಬೀದಿ, ಹೌದು, ಬೀದಿಗೆ ಬರ್ತಾರೆ. ಏನು ಹೇಳ್ತಾರೆ ಸರ್ ಅವ್ರ ಬಗ್ಗೆ? ನಾವು ಕೆಲಸ ಮಾಡಬೇಕು, ನಾವು ಹೊಟ್ಟೆ ತುಂಬಿಸ್ಕೋಬೇಕು. ಅವ್ರ ಕಡೆಯಿಂದ ನಮ್ಗೆ ಲಾಭ ಏನಿಲ್ಲ. ಏನಾಯ್ತಾ? ಹಾಂ, ಯಾರು ಸರ್? ಯಾರಿಗೆ ಸೇರ್ತಾ ಇರೋದು? ಯಾರಿಗೂ ಸೇರ್ತಾ ಇಲ್ಲ. ಅಯ್ಯೋ, ಹೇಳ್ತಾರೆ. ಅವ್ರಿಗೆ ಹೇಳೋದಕ್ಕೆ ಏನು ದುಡ್ಡು ಕೊಡ್ಬೇಕಾ, ಕಾಸು ಕೊಡ್ಬೇಕಾ ಅದಕ್ಕೆ? ಅವ್ರಿಗೆ ಸರ್ಕಾರ ಡೆವಲಪ್ಮೆಂಟ್ ಸರ್ಕಾರ ಅಂತ. ಅಯ್ಯೋ ಸರ್ಕಾರ ಸರ್, ಇವಾಗ ಕಾಂಗ್ರೆಸ್ ಬರಲಿ, BJP ಬರಲಿ, ಅವ್ರವ್ರು ನೋಡ್ಕೊತಾರೆ ವಿನ
ನಾವು ಬಡವರಂಗೆ ಇರಬೇಕು ಅಲ್ವಾ. ಇವಾಗ ನಾವು ಒಂದು ಕೆಲಸ ಮಾಡಲ ಕೆಲ್ಸಕ್ಕೆ ಹೋಗಲ್ಲ ನಮ್ಗೆ ಹೊಟ್ಟೆ ತುಂಬುತ್ತಾ? ಅವ್ರು ಕೊಡ್ತಾರ ತಿಂಡಿ? ಏನಿಲ್ಲ. ಇಲ್ಲ ಎಲೆಕ್ಷನ್ ಟೈಮಲ್ಲಿ ಒಂದು 5 ರೂಪಾಯಿ ಕೊಡ್ಬೋದು, ಇಲ್ಲ 1000 ರೂಪಾಯಿ ಕೊಡ್ಬೋದು, ಅಷ್ಟೇ ಮುಗಿದೋಯ್ತು. ಬರ್ತಾರೆ ಓಟ್ ಕೇಳ್ತಾರೆ, ಅವ್ರು ಗೆದ್ದಾದ್ಮೇಲೆ ಅವ್ರು ನೋಡೋಕ್ಕಾಯ್ತಾರ ನಾವು? ಗೇಟ್ಗೂ ಸೇರ್ಸಲ್ಲ ಅವರು, ಗೇಟ್ ಒಳಗಡೆನೇ ಬಿಡೋಲ್ಲ. ಅವ್ರು ಸಾಹೇಬ್ರು ಇದ್ರೂ ಇಲ್ಲಪ್ಪ ಅವರೆಲ್ಲ ಹೊರಗಡೆ ಹೋಗವ್ರೆ, ಸಾಯಂಕಾಲ ಬರ್ತಾರೆ, ಇನ್ನೂ 1 ವಾರ ಬರ ಅಂತ ಹೇಳ್ಬಿಡ್ತಾರೆ, ಅಷ್ಟೇ ಮುಗಿದೋಯ್ತು. ಅಲ್ಲ, ಜನಪರ ಕಾರ್ಯಕ್ರಮಗಳು ಯಾವಾಗ ಇಟ್ಕೊಂಡಿದ್ದಾರೆ ಬಿ ಜೆ ಪಿ ಆಗಲಿ? ಚಳಿಗಾಲ ಅಧಿವೇಶನದಲ್ಲಿ ಹೌದು, ಜನಪರ ಚರ್ಚೆ ಆಗೋದ್ ಬದಲು ತಮ್ಮ ರಾಜಕೀಯ ಕೆಸರೆರ ಚಾಟ ಜೋರಾಗ್ಬಿಟ್ಟಿದೆ. ಅದು ಇದ್ದಿದೆ, ಯಾವಾಗಲೂ ಇದ್ದಿದೆ ಅಲ್ವಾ. ಎಲ್ಲೇ ಆಗಲಿ, ಬರೀ ಬೆಳಗಾವಿ ಅಂತಲ್ಲ, ನೀವು ಅವರು ಟೈಮು ಎಷ್ಟು ನಮ್ಮ ಪಾಲಿಸಿಗಳಿಗೆ ಎಷ್ಟು ಮೀಸಲಾತಿ ಮಾಡ್ತಾರೆ. ಯಪ್ಪ, ಇಲ್ಲಿ ವಿಧಾನಸೌಧದಾಗಲಿ, ಬೆಳಗಾವಿಲಾಗಲಿ, ಡೆಲ್ಲಿಲಾಗಲಿ ಆ ರೆಕಾರ್ಡೇ ಇದೆಯಲ್ಲ, ಅದು ಪ್ರಜಾಪ್ರಭುತ್ವದ ಒಂದು ಹಂಗಾಗ್ಬಿಟ್ಟಿದೆ. ಅದು ಏನು ಮಾಡೋಕ್ಕಾಗಲ್ಲ. ಅದು ಅಟ್ಲಿಗೆ ಒಂದು ಸಿಸ್ಟಮ್ ಚೇಂಜ್ ಮಾಡಿದ್ರೆ ಏನೋ ಒಂದು ಬದಲಾವಣೆಗಳು ನೋಡ್ಬೋದೇ ಹೊರತು ಏನು ಹೊಸ್ತಲ್ಲ. ಅಲ್ಲಿ ಟೈಮ್ ವೇಸ್ಟ್ ಮಾಡೋದು ಏನು ಹೊಸ್ತಲ್ಲ ಅಲ್ವಾ, ಹಂಗನ್ಸಲ್ವಾ? ಸೋರಿಕೆ ಹೌದು, ಖಂಡಿತ. ಇಲ್ಲ, ಇವಾಗ ನೋಡೋಣ, ಇವಾಗ ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಎಲ್ಲ ಬರ್ತಾ ಇದೆ. ಅದರಿಂದ ಇನ್ನೊಂದು 2-3 ವರ್ಷದಲ್ಲಿ ಮಹತ್ತರ ಬದಲಾವಣೆಗಳು ಆಗುತ್ತೆ, ಕ್ರಾಂತಿಕಾರಿಕ ಬದಲಾವಣೆಗಳಾಗುತ್ತೆ. ಅದರಿಂದ ಏನಾದರೂ ಈ ಪಾಲಿಸಿ ಚೇಂಜಸ್ ಮಾಡಿ ಇವರು ಒಂದು ದಾರಿಗೆ ಬರ್ತಾರೆ ಅನ್ನೋದು ಒಂದು ನೋಡ್ಬೋದು. ಅದು ಒಂದೇ ಹೋಪು. ಹಿಂದೆ ಯಾವಾಗ ಒಂದು ಚಕ್ರ ಇನ್ವೆನ್ಷನ್ ಆಯಿತು ಅಲ್ವಾ, ಆವಾಗ ಒಂದು ಕ್ರಾಂತಿ ಆಯಿತು. ಆಮೇಲೆ ಟ್ರಾನ್ಸಿಸ್ಟರ್ ಇನ್ವೆನ್ಷನ್ ಅಂದರೆ ಎಲೆಕ್ಟ್ರಾನಿಕ್ಸು, ಆವಾಗ ಒಂದು ಕ್ರಾಂತಿ ಆಯಿತು. ಅದೇ ಥರ ಇವಾಗ ಬಲ್ಬ್ ಆದಾಗ ಒಂದು ಕ್ರಾಂತಿ ಆಯಿತು, ಬೆಳಕು ಬಂತು ಇಡೀ ಜಗತ್ತಿಗೆ. ಹಂಗೆ ಇವಾಗ AI ಬರ್ತಾ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದರೆ ನೋಡೋಣ ಏನೋ ಬದಲಾವಣೆಗಳಾಗ್ಬೋದು ಅಂತ ಒಂದು ಆಶಾಭಾವನೆ ಅಷ್ಟೇ. ಆಶಾಭಾವನೆ ಇರಬೇಕಲ್ವಾ, ಅದು ಎಷ್ಟೇ ಕೆಟ್ಟದಾಗಿದ್ರು ಏನೋ ಒಂದು ಆಶಾಭಾವನೆ ಇರಬೇಕಲ್ವಾ. ಅದನ್ನು ನಮ್ಮ ರಾಜಕಾರಣಿಗಳು ಬಿಡುತ್ತಾರಂತ ರಾಜಕಾರಣಿಗಳು ಖಂಡಿತ ಏನೂ ಮಾಡಲ್ಲ. ಇದು ಹಿಂದೆ ಮಹಾರಾಜರು ಇದ್ದರು, ಮಹಾರಾಜರು ಬದಲಾಗಬೇಕಾದ್ರೆ ರಾಜಕಾರಣಿಗಳಿಗೆ ಎಷ್ಟೊಂದು ಹೋರಾಟ ಆಯಿತು, ಎಷ್ಟೊಂದು ಸಾವು ನೋವು ಆಯಿತು. ಹಂಗಾಗಲಿ ಅಂತ ಹೇಳ್ತಾಯಿಲ್ಲ, ಬಟ್ ಆದರೆ ಇದೆಲ್ಲ ನೋಡಿದ್ರೆ ಆ ಕಡೆಗೆ ಹೋಗ್ತಾ ಇದೆ, ಅದು ಒಂದು ಕ್ರಾಂತಿ ಕಡೆಗೆ ಹೋಗ್ತಾ ಇದೆ. ಆಯಿತಾ? ಸೊ ನನಗನ್ಸುತ್ತೆ, ನಾನು ಒಬ್ಬ ಇಂಜಿನಿಯರಾಗಿ ಹೇಳ್ತಾ ಇದ್ದೀನಿ, ಈ ಥರ ಒಂದು ಟೆಕ್ನಾಲಜಿನಲ್ಲೇ ಬದಲಾವಣೆ ಆಗ್ಬೋದು ಅಂತ ನನ್ನ ಅನಿಸಿಕೆ ಅಷ್ಟೇ. ಮೈಲ್ ಸ್ಟೋನ್ ಅಲ್ಲ, ಅದೊಂದು ಹಿಸ್ಟ್ರಿ ಕ್ರಿಯೇಟ್ ಆಗುತ್ತೆ. ಮೈಲ್ ಸ್ಟೋನ್ ಅನ್ನೋದು ಒಂದು ನೀವು ಚಿಕ್ಕದಾಗಿ ಹೇಳ್ತಾ ಇದ್ದೀರಾ, ಆದರೆ ಒಂದು ಹಿಸ್ಟ್ರಿನೇ ಇದಾಗುತ್ತೆ. ಈಗ ಮೈಥಾಲಜಿನಲ್ಲಿ ಹೆಂಗೆ ಮಹಾಭಾರತ ರಾಮಾಯಣ ಆಯಿತು, ಆ ಥರ ಅಷ್ಟೊಂದು ಬದಲಾವಣೆಗಳಾಗ್ಬೋದು ಇಲ್ಲಿ ಅಂತ ಒಂದು ಹೋಪು. ಈಗ ಅಮೇರಿಕನಲ್ಲೇ ಆಗಲಿ, ಮತ್ತು ಈಗ ಬರೀ ನೀವು ಇಂಟರ್ನೆಟ್ಟಿಂದನೇ ಸರ್ಕಾರಗಳು ಬದಲಾಗಿಲ್ವಾ ಬೇರೆ ದೇಶದಲ್ಲಿ? ಈ ಇಂಟರ್ನೆಟ್ 10ರಷ್ಟು ಬದಲಾವಣೆ, AI ಇದೆಯಲ್ಲ, ಇಂಟರ್ನೆಟ್ನ 10ರಷ್ಟು ಬದಲಾವಣೆ. ಹಾಗಾಗಿ ನೋಡೋಣ, ಒಂದು ಕೀಪ್ ಅವರ್ ಫಿಂಗರ್ಸ್ ಕ್ರಾಸ್ಡ್ ಅಲ್ವಾ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.